ನಾನು ಡಾಕ್ಟರ್ ಅಣ್ಣಪ್ಪ ಪಾಂಗಿ, ಅನ್ನಪೂರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಿರಿಯ ವೈದ್ಯ ಅಥಣಿ. ಈ ಸರಣಿಯಲ್ಲಿ ಇದು 4ನೇ ದೃಶ್ಯಾವಳಿ. ಇವತ್ತಿನ ವಿಷಯ ಸರ್ಪು ಸುತ್ತು ಹಾಗೂ ಸರ್ಪು ಸುತ್ತು ಲಸಿಕೆ, ಅಂದರೆ ಹರ್ಪಿಸ್ ಝಾಸ್ಟರ್ ಅನ್ನುವ ಕಾಯಿಲೆಯ ಲಸಿಕೆಯ ಬಗ್ಗೆ ನಾನು ಇವತ್ತಿನ ದಿವಸ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಅದರ ಬಗ್ಗೆ ಪ್ರತಿರಕ್ಷಣಾ ಕ್ರಮಗಳನ್ನು ಅಥವಾ ಲಸಿಕೆಯನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಮೊದಲನೇದಾಗಿ ಈ ಹರ್ಪಿಸ್ ಝಾಸ್ಟರ್ ಅಥವಾ ಸರ್ಪ ಸುತ್ತು ಯಾಕಾಗ್ತದೆ, ಯಾವ ರೀತಿ ಆಗ್ತದೆ, ಏಕೆ ನಾವು ಈ ಕಾಯಿಲೆಯ ಬಗ್ಗೆ ಪ್ರತಿರಕ್ಷಣೆ ಅಥವಾ ಇಮ್ಯುನೈಸೇಷನ್ ಪಡೆದುಕೊಳ್ಳೋದ್ರ ಬಗ್ಗೆ ಸ್ವಲ್ಪದರಲ್ಲೇ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಈ ಸರ್ಪ ಸುತ್ತು ಅಥವಾ ಹರ್ಪಿಸ್ ಝಾಸ್ಟರ್ ಕಾಯಿಲೆ ಆಗಲಿಕ್ಕೆ ಒಂದು ವೈರಾಣು ಕಾರಣ. ಈ ವೈರಸ್ಗೆ ಹರ್ಪಿಸ್ ಝಾಸ್ಟರ್ ವೈರಸ್ ZV ಅಥವಾ HZV ಅಂತಾರೆ. ಹರ್ಪಿಸ್ ಝಾಸ್ಟರ್ ವೈರಸ್ ಇದಕ್ಕೆ ಈ ರೋಗ ಆಗಲಿಕ್ಕೆ ಕಾರಣ. ಎಲ್ರಿಗೂ ಗೊತ್ತಿರುವಂತೆ ಮತ್ತೊಂದು ಕಾಯಿಲೆ ಚಿಕ್ಕ ವಯಸ್ಸಿನಲ್ಲಿ ಆಗುವಂಥದ್ದು, ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಗಣಜಲಿ ಅಂತ ಕರೀತಾರೆ. ದಕ್ಷಿಣ ಅಥವಾ ನಮ್ಮ ದಕ್ಷಿಣ ಭಾಗದಲ್ಲಿ ಮೈಸೂರು ಸುತ್ತಮುತ್ತ ಅದಕ್ಕೆ ಅಮ್ಮ ಅಂತ ಕರೀತಾರೆ. ಅದಕ್ಕೆ ಗಣಜಲಿ ಅಥವಾ ಚಿಕನ್ ಪಾಕ್ಸ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಆಗುವ ಕಾಯಿಲೆ. ಚಿಕ್ಕ ಮಕ್ಕಳಲ್ಲಿ ಇದು ನೀರು ತುಂಬಿದ ಗುಳ್ಳೆಗಳಾಗಿ ಆಗ್ತವೆ. ಸಾಮಾನ್ಯವಾಗಿ 1995 ಮೊದಲು ಯಾವಾಗ ಲಸಿಕೆ ಅಥವಾ ಈ ರೋಗದ ಬಗ್ಗೆ ಲಸಿಕೆ ಇರಲಿಲ್ವೋ, ಗಣಜಲಿ ಬಗ್ಗೆ ಲಸಿಕೆ ಇರಲಿಲ್ವೋ, ಆ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಆಗಿ ಹೋಗುವಂಥ ಕಾಯಿಲೆ ಇದು. ನಾವು ಹೇಳಿದ್ನಲ್ಲ ಈಗಾಗಲೇ, ಇದಕ್ಕೆ ಚಿಕನ್ ಪಾಕ್ಸ್ ಅಂತ ಕರೀತಾರೆ. ಇದು ಸ್ಮಾಲ್ ಪಾಕ್ಸ್ ಅಥವಾ ಸಿಡುಬು ರೋಗದ ಸೋದರ ಸಂಬಂಧಿ. ಸಿಡುಬು ರೋಗ ಈಗಾಗಲೇ ತಿಳಿಸಿದಂತೆ ನಮ್ಮ ಗ್ಲೋಬ್ ಅಥವಾ ನಮ್ಮ ಭೂಪಟದಿಂದ ಮಾಯವಾಗಿದೆ. ಆದರೆ ಸ್ಮಾಲ್ ಪಾಕ್ಸ್ ಇನ್ನೂ ಕೂಡ ನಾವು ನಿತ್ಯವೂ ಚಿಕ್ಕ ವಯಸ್ಸಿನಲ್ಲಿ ಕಾಣುವಂಥ ಕಾಯಿಲೆ. ಇದಕ್ಕೆ ಈಗಾಗಲೇ ವ್ಯಾಕ್ಸಿನನ್ನು ಚಿಕ್ಕ ಮಕ್ಕಳಲ್ಲಿ ಕೊಡ್ತಾರೆ. ಈ ಚಿಕ್ಕ ಮಕ್ಕಳಲ್ಲಿ ಈ ಗಣಜಲಿ ಆಗಿ ಹೋದ ಮೇಲೆ ಈ ರೋಗಾಣುಗಳು ನಮ್ಮ ದೇಹದಲ್ಲಿ ನಮ್ಮ ಡಾರ್ಸಲ್ ರೂಟ್, ನರಮಂಡಲದ ಡಾರ್ಸಲ್ ರೂಟ್ ಅಂತಾರೆ. ಅಂದರೆ ಮೆದುಳು ಬಳ್ಳಿಯ ಪಕ್ಕದಲ್ಲಿ ಸಂವೇದನಾಶೀಲ ನರದ ಗ್ಯಾಂಗ್ಲಿಯನ್ ಅಂತಿರ್ತವೆ. ಅಂದರೆ ಡಾರ್ಸಲ್ ರೂಟ್ ಗ್ಯಾಂಗ್ಲಿಯನ್ ಅಂತಾರೆ ಇದಕ್ಕೆ ಇಂಗ್ಲೀಷ್ನಲ್ಲಿ. ಈ ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾದಲ್ಲಿ ಇವುಗಳು ಸುಪ್ತವಾಗಿ, ಅಂದರೆ ಡಾರ್ಮೆಂಟ್ ಸ್ಟೇಜ್ನಲ್ಲಿ ಬಹಳ ವರ್ಷಗಳವರೆಗೆ ಅದೇ ರೀತಿ ಹಾಗೆ ಉಳಿದುಕೊಂಡಿರ್ತವೆ. ಇವು ಯಾವುದೇ ಕಾರಣದಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಮೇಲೆ, ಪ್ರಾಯಶಃ ಯಾವುದೇ ರೋಗ ಬಂದ ಮೇಲೆ, ಮಧುಮೇಹಗಳಲ್ಲಿ 65 ವರ್ಷ ವಯಸ್ಸು ದಾಟಿದ ಮೇಲೆ ಯಾವುದೇ ಕಾರಣಕ್ಕಾಗಿಯೋ ಅವುಗಳು ಎಚ್ಚೆತ್ತುಕೊಂಡು ಈ ರೋಗವನ್ನು, ಹರ್ಪಿಸ್ ಝಾಸ್ಟರ್ ರೋಗವನ್ನು ಮಾಡ್ತವೆ. ಹರ್ಪಿಸ್ ಝಾಸ್ಟರ್ ರೋಗ ಈಗಾಗಲೇ ನಾನು ತಿಳಿಸಿದಂತೆ ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾ ಅಥವಾ ಸಂವೇದನಾಶೀಲ ಅಥವಾ ಸೆನ್ಸರಿ ನರ್ವ್ಸ್ನಲ್ಲಿ ಮಾತ್ರ ಆಗ್ತದೆ. ಅದಕ್ಕೆ ಅದು ಕ್ರೇನಿಯಲ್ ನರ್ವ್ಸ್ ಅಥವಾ ಮುಖದ ಮೇಲೆ ಕೂಡ ಆಗ್ತದೆ. ಮುಖದ ಮೇಲೆ ಸೆನ್ಸರಿ ನರ್ವ್ಸ್ ಅಂತಂದರೆ ಟ್ರೈಜಮೈನಲ್ ನರ್ವ್ ಅಂತಾರೆ. ಆಮೇಲೆ ಫೇಶಿಯಲ್ ನರ್ವ್, ಇವೆರಡೂ ಕೂಡ ಸೆನ್ಸರಿ ನರ್ವ್ಸ್ ಅಂತಂದರೆ ಸಂವೇದನಶೀಲ ನರ್ವ್ಸ್. ಇದಕ್ಕೆ ಅದಲ್ಲದೆ ನಮ್ಮ ದೇಹದ ಉಳಿದ ಎಲ್ಲ ಭಾಗಗಳಲ್ಲಿಯೂ, ಕೈ, ಕಾಲು, ದೇಹದ ಎಲ್ಲ ಭಾಗಗಳಲ್ಲಿಯೂ ಕೂಡ ಸೆನ್ಸರಿ ನರ್ವ್ಸ್ ಎಲ್ಲಿರ್ತವೋ ಅಲ್ಲೆಲ್ಲ ಕಡೆಗೂ ಈ ಹರ್ಪಿಸ್ ಝಾಸ್ಟರ್ ಕಾಯಿಲೆ ದದ್ದುಗಳು ಅಥವಾ ನೀರು ತುಂಬಿದ ಗುಳ್ಳೆಗಳ ಥರ ಆಗ್ತದೆ. ಅದಕ್ಕೆ ಇದು ಒಂದು ಡರ್ಮೆಟೋಮ್ ಪ್ಯಾಟರ್ನ್ ಅನ್ನು ಅನ್ವಯಿಸ್ತದೆ. ಡರ್ಮೆಟೋಮ್ ಅಂತಂದರೆ ನರದ ಯಾವ ಭಾಗ ಅಥವಾ ಪ್ರದೇಶ ಸಂವೇದನಶೀಲ ಅಥವಾ ಸೆನ್ಸೇಷನ್ ಕ್ಯಾರಿ ಮಾಡ್ತದನೋ ಆ ಭಾಗಕ್ಕೆ ಒಂದು ಡರ್ಮೆಟೋಮ್ ಅಂತಾರೆ. ಸೊ ಈ ಒಂದು ಡರ್ಮೆಟೋಮನ್ನು ಅಫೆಕ್ಟ್ ಮಾಡ್ತದೆ. ಅಂದರೆ ಒಂದು ಏರಿಯಾ ಪ್ರದೇಶವನ್ನು ಆ ಪ್ರದೇಶದಲ್ಲಿ ನೀರು ತುಂಬಿದ ಗುಳ್ಳೆಗಳಬಹುದು ಅಥವಾ ಕೆಂಪಾಗ್ಬೋದು, ಕೆಂಪಡಿರ್ಬೋದು, ಮತ್ತು ಇಚ್ಚಿಂಗ್ ಸ್ಟಾರ್ಟ್ ಆಗ್ಬೋದು, ಮತ್ತು
ದದ್ದುಗಳು ಹೇಳ್ತವೆ ಅಥವಾ ನೀರು ತುಂಬಿದ ಗುಳುಗಳು ಹೇಳ್ತವೆ, ಉರುಪು ಬಿಡ್ತವೆ, ಉರಿತದೆ. ಸೊ ಈ ಎಲ್ಲ ಥರದ ನಮ್ಮ ಸೆನ್ಸೇಷನ್ಸು ಅದರಲ್ಲಿ ಆಗ್ತದೆ. ಅದಕ್ಕಾಗಿ ಇದು ಮುಖದ ಮೇಲೆಯೂ ಕೂಡ, ಅಂದರೆ ಕಣ್ಣಿನ ಭಾಗದಲ್ಲಿ ಅದಕ್ಕೆ ಹರ್ಪಿಸ್ ಝಾಸ್ಟರ್ ಆಪ್ಥಾಲ್ಮಿಕಸ್ ಅಂತಾರೆ. ಹಣೆ ಭಾಗ ಅಥವಾ ಕಣ್ಣಿನ ಎಮೆ, ಮೂಗಿನ ಭಾಗ ಅಥವಾ ತಲೆಯ ಫ್ರಂಟಾಲಿಸ್ ರೀಜನ್ ಅಂತಾರೆ, ಅಲ್ಲಿ ಆಗ್ಬೋದು. ಮತ್ತು ಮ್ಯಾಂಡಿಬುಲರ್ ಡಿವಿಷನ್ ಅಂತಂದರೆ ನಮ್ಮ ದವಡೆ ಮೇಲ್ದವಡೆ ಕೆಳದವಡೆ ಎರಡೂ ದವಡೆಯಲ್ಲಿ ಆಗ್ಬೋದು. ಅದೇ ರೀತಿಯಾಗಿ ಫೇಶಿಯಲ್ ನರ್ವ್ ಆದರೆ ನಮ್ಮ ಕಿವಿಯ ಭಾಗದಲ್ಲಿಯೂ ಕೂಡ ಆಗ್ತದೆ. ಆಮೇಲೆ ಈಗಾಗಲೇ ಹೇಳಿದಂತೆ ದೇಹದ ಯಾವುದೇ ಭಾಗದಲ್ಲಿ ಕೂಡ ಆಗ್ತದೆ. ಯೂಶ್ವಲಿ ದೇಹದ ಒಂದು ಭಾಗ, ಒಂದು ಸೈಡ್ ಆಗ್ತದೆ, ಎರಡೂ ಸೈಡ್ನಲ್ಲಿ ಆಗಂಗಿಲ್ಲ. ಒಂದು ಡರ್ಮಟೋಮ್ ಅಷ್ಟೇ ಆಗೋದ್ರಿಂದ ಸಾಮಾನ್ಯವಾಗಿ ಹಳ್ಳಿ ಜನರು ಹೇಳ್ತಿರ್ತಾರೆ, ಸರ್ಪ ಸುತ್ತು ಎರಡೂ ಕಡೆ ಆಗಿ ಕೂಡಿಕೊಂಡ್ರೆ ಮನುಷ್ಯ ಬದುಕೋ ಹಂಗಿಲ್ಲ ಅಂತ. ಯೂಶ್ವಲಿ ಅದು ಎರಡೂ ಕಡೆಗೆ ಆಗಂಗಿಲ್ಲ. ಸೊ ಹೀಗಾಗಿ ಒಂದು ಕಡೆಗೆ ಮಾತ್ರ, ಒಂದು ಸೈಡ್ಗೆ ಮಾತ್ರ ಆಗ್ತದೆ. ಸೊ ಇದು ಡರ್ಮಟೋಮ್ ಪ್ಯಾಟರ್ನ್. ಇದಾದಮೇಲೆ ಇವು ಸಾಮಾನ್ಯವಾಗಿ ಇವೆಲ್ಲ ದದ್ದುಗಳು, ಗುಳ್ಳೆಗಳು ಮತ್ತು ಕೆಂಪಡರದ ಚರ್ಮ ಇವೆಲ್ಲೂ ಕೂಡ 4-5 ದಿವಸಗಳವರೆಗಿದ್ದು ಅಥವಾ 1 ವಾರ ಅಥವಾ 10 ದಿವಸಗಳಲ್ಲಿ, ಇವು ಮಧುಮೇಹಗಳಲ್ಲಿ ಸ್ವಲ್ಪ ದಿವಸ ಹೆಚ್ಚಿನ ಸಮಯದವರೆಗೆ ಇರ್ಬೋದು. ಅದು ತದನಂತರ ಅವೆಲ್ಲವೂ ಮಾಯವಾಗ್ತವೆ, ಹೀಲಾಗ್ತದೆ. ಅದು ವಾಸಿ ಆದಮೇಲೆ ಸ್ವಲ್ಪ ದಿನಗಳವರೆಗೆ ಅದರಲ್ಲಿ ಉರಿ ಇರಬಹುದು. ಆದರೆ ಕೆಲವು ಜನರಲ್ಲಿ ಅದು ಸುಮಾರು ದಿನಗಳವರೆಗೆ, ಅಂದರೆ ಹಲವಾರು ವಾರಗಳವರೆಗೆ, ಕೆಲವು ತಿಂಗಳುಗಳವರೆಗೆ ಇರ್ತದೆ. ಅದಕ್ಕೆ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯಾ ಅಂಥೇಳಿ ಕರೀತಾರೆ. ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯಾ ಅಂತಂದರೆ ಹರ್ಪಿಸ್ ಅಥವಾ ಸರ್ಪ ರೋಗ ಆಗಿ ಹೋದ ನಂತರ ನರದಲ್ಲಿರುವಂಥ ವೇದನೆ ಅಥವಾ ನರದಲ್ಲಿರುವಂಥ ನೋವು, ಇದಕ್ಕೆ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯಾ ಅಂತ ಕರೀತಾರೆ. ಈ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯಾ ಕೆಲವರಲ್ಲಿ ತುಂಬ ದಿನಗಳವರೆಗೆ ಉಳಿತದೆ. ಅಷ್ಟೇ ಅಲ್ಲದೇ ಅದು ತುಂಬ ನೋವಿನ ಸಂಗತಿ ಆಗಿರ್ತದೆ ಮತ್ತು ತುಂಬ ಸಂವೇದನಶೀಲವಾದ ನರಗಳನ್ನು ಉತ್ಪತ್ತಿ ಮಾಡ್ತದೆ. ಉರಿ ರಾತ್ರಿಯೆಲ್ಲ ಇರ್ಬೋದು, ನಿದ್ರೆ ಹತ್ತುವಂಗಿಲ್ಲ. ಮತ್ತು ಜೊತೆಗೆ ಅದು ಒಮ್ಮೊಮ್ಮೆ ಬಟ್ಟೆ ಕೂಡ ತಗಲಿಸ್ಲಿಕ್ಕೆ ಆಗದಷ್ಟು ಉರಿ ಇರ್ತದೆ. ಇನ್ನು ಕೆಲವರಿಗೆ ಗಾಳಿ ಬೀಸಿದರೆ ಗಾಳಿ ಕೂಡ ತಡ್ಕೊಳ್ಳೋದಂಥ ಸಂವೇದನಶೀಲತೆ ಮೈ ಮೇಲೆ ಉಳಿಬೋದು. ಇದಕ್ಕೆ ಈ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯಾ ಇಷ್ಟು ತೀವ್ರ ಅಥವಾ ಇಷ್ಟು ತೀಕ್ಷ್ಣ ಮತ್ತು ಇಷ್ಟು ಸಂವೇದನಶೀಲವಾದ ಜನರಲ್ಲಿ ಕೆಲವರು ಇದಕ್ಕಾಗಿ ತಮ್ಮ ಆತ್ಮಹತ್ಯೆಯನ್ನು ಕೂಡಿದ ಮಾಡಿಕೊಂಡ ನಿದರ್ಶನಗಳು ಅವೆ. ಅದಕ್ಕಾಗಿ ಇಂಥ ಸೀರಿಯಸ್ ಡಿಸೀಸ್ ಅಥವಾ ಇಷ್ಟು ಸಂವೇದನಶೀಲವಾದ ನರಗಳ ಬೇನೆಯನ್ನು ಉಂಟು ಮಾಡುವಂಥ ಈ ರೋಗವನ್ನು ತಡೆ ಹಿಡಿಯುವುದು ಒಳ್ಳೆಯದು. ಅದಕ್ಕಾಗಿ ಈ ರೋಗವನ್ನು ತಡೆಯಲಿಕ್ಕೆ ನಾವು ಪ್ರತಿರಕ್ಷಣೆ ಅಥವಾ ಇಮ್ಯುನೈಸೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಒಳ್ಳೆಯದು. ಸೊ ಅದಕ್ಕಾಗಿ ನಾವು ಈಗ ಇಮ್ಯುನೈಸೇಷನ್ ಅಥವಾ ಪ್ರತಿರಕ್ಷಣೆಯನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ಅದರಲ್ಲಿ 2 ಥರದ ವಿಧದ ಲಸಿಕೆಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಲಭ್ಯವಿರ್ತವೆ. ಅದರಲ್ಲಿ ಒಂದಕ್ಕೆ ಏನಂತಾರೆ ಅಂತಂದರೆ ರೀಕಾಂಬಿನೆಂಟ್ ಝೋಸ್ಟರ್ ವ್ಯಾಕ್ಸಿನ್, RZV ಅಂಥೇಳಿ ಕರೀತಾರೆ. ಇನ್ನೊಂದು ಲೈವ್ ಅಟೆನ್ಯೂಯೇಟೆಡ್ ಝೋಸ್ಟರ್ ವ್ಯಾಕ್ಸಿನ್. ಸೊ ಈ 2 ಥರದ ಲಸಿಕೆಗಳಲ್ಲಿ ಮೊದಲನೇ ಥರದ ಲಸಿಕೆ ರೀಕಾಂಬಿನೆಂಟ್ ಝೋಸ್ಟರ್ ವ್ಯಾಕ್ಸಿನ್ RZV ಲಸಿಕೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಲಸಿಕೆಯನ್ನು ಬಳಸ್ತಾರೆ. ಈ ಲಸಿಕೆ ಅದನ್ನು ಶಿಂಗ್ರಿಕ್ಸ್ ಅನ್ನುವ ಬ್ರ್ಯಾಂಡ್ ನೇಮ್ನಲ್ಲಿ ದೊರೀತದೆ. ಈ ಲಸಿಕೆಯನ್ನು 2 ಲಸಿಕೆಗಳನ್ನು ಪಡೆಯಬೇಕಾಗ್ತದೆ. ಈ 2 ಲಸಿಕೆಗಳ ಮಧ್ಯದ ಅಂತರ 6 ತಿಂಗಳು. ಒಂದು ಲಸಿಕೆಯನ್ನು ಪಡೆದು 6 ತಿಂಗಳ ನಂತರ 2ನೇ ಲಸಿಕೆಯನ್ನು ತಗೊಳ್ಬೇಕು. ಈ ರೀಕಾಂಬಿನೆಂಟ್ ಝೋಸ್ಟರ್ ವ್ಯಾಕ್ಸಿನ್ ಇಮ್ಯುನೋಕಾಂಪ್ರಮೈಸ್ಡ್ ಅಥವಾ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯೋ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಂಥ ವ್ಯಕ್ತಿಗಳಲ್ಲಿ ಕೇವಲ 8 ವಾರಗಳ ನಂತರ ಅಥವಾ 2 ತಿಂಗಳಲ್ಲಿ ಮತ್ತೊಂದು 2ನೇ ಲಸಿಕೆಯನ್ನು ಪಡಿಬೇಕು. ಸಾಮಾನ್ಯವಾಗಿ ಯಾವುದೇ ಲಸಿಕೆಯನ್ನು ಪಡೆದ ಮೇಲೆ
ಆ ದಿನ ಅಥವಾ 2 ದಿವಸಗಳವರೆಗೆ ಮೈಕೈ ನೋವು, ಜ್ವರ ಮುಂತಾದವುಗಳು ಆಗುವುದು ಸಾಮಾನ್ಯ. ಈ ಲಸಿಕೆಯನ್ನು ಪಡೆದುಕೊಂಡ ನಂತರವೂ ಕೂಡ ಈ ಜ್ವರ, ಮೈಕೈ ನೋವು, ತಲೆನೋವು ಸಾಮಾನ್ಯವಾಗಿ 1 ದಿವಸ ಅಥವಾ 2 ಅಥವಾ 3 ದಿವಸಗಳವರೆಗೆ ಇರುವ ಸಾಧ್ಯತೆಗಳು ಇರ್ತವೆ. ಇದು ಈ ಲಸಿಕೆಯನ್ನು ಕೊಟ್ಟ ಮೇಲೆ ಹರ್ಪಿಸ್ ಝಾಸ್ಟರ್ ಆದ ಜನರಿಗೆ ನಾನು ಈಗಾಗಲೇ ತಿಳಿಸಿದಂತೆ ಈ ಹರ್ಪಿಸ್ ಝಾಸ್ಟರ್ ಯಾರಿಗೆ ಆಗಿಲ್ವೋ ಅವರಿಗೆ ಹರ್ಪಿಸ್ ಝಾಸ್ಟರ್ ಅಥವಾ ಈ ಸರ್ಪಸುತ್ತು ರೋಗ ಆಗೋದಿಲ್ಲ. ಎರಡನೇದಾಗಿ ಸರ್ಪು ಸುತ್ತು ಆದರೂ ಕೂಡ ಅದರ ತೀಕ್ಷ್ಣತೆ ತುಂಬ ಕಡಿಮೆ ಮತ್ತು ಈ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯನ್ನು ಸಂಪೂರ್ಣವಾಗಿ ತಡೀತದೆ. ಅದಕ್ಕಾಗಿ ಈ ಲಸಿಕೆಯನ್ನು ಪಡೆಯಲೇಬೇಕು. ಅದಕ್ಕೆ ಯಾರು ಈ ಲಸಿಕೆಯನ್ನು ಪಡಿಬೇಕು ಅಂತಂದರೆ 50 ವರ್ಷ ವಯಸ್ಸನ್ನು ಮೇಲ್ಪಟ್ಟವರು ಎಲ್ಲರೂ ಕೂಡ ಈ ಲಸಿಕೆಯನ್ನು ತೆಗೆದುಕೊಳ್ಬೇಕು. ಮೊದಲು 60-65 ವಯಸ್ಸಿನ ನಂತರ ಈ ಲಸಿಕೆಯನ್ನು ಪಡಿಬೇಕಂತ ಹೇಳ್ತಿದ್ರು. ಆದರೆ ಈ ವಯಸ್ಸನ್ನು ಈಗ 50 ವರ್ಷಕ್ಕೆ ಇಳಿಸ್ತಾರೆ. ಸೊ 50 ವರ್ಷ ವಯಸ್ಸಿನ ನಂತರ ಎಲ್ಲರೂ ಕೂಡ ಈ ಲಸಿಕೆಯನ್ನು ಪಡಿಬೇಕು. ಅದೇ ರೀತಿಯಾಗಿ ಯಾವುದೇ ರೀತಿಯ ಇಮ್ಯುನೋಕಾಂಪ್ರಮೈಸ್ಡ್ ಹೋಸ್ಟ್ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರು 19ನೇ ವಯಸ್ಸಿನವರು ಕೂಡ ಈ ಲಸಿಕೆಯನ್ನು ಪಡೆಯೋದು ಒಳ್ಳೆಯದು. ಈ ಲಸಿಕೆ ಯಾರು ಪಡಿಬೇಕು ಅಂತಂದರೆ ಎಲ್ಲರೂ ಕೂಡ ಈ ಲಸಿಕೆಯನ್ನು ತಗೊಳ್ಬೇಕು. ಒಂದು ವೇಳೆ ಅವರಿಗೆ ಹರ್ಪಿಸ್ ಝಾಸ್ಟರ್ ಅಥವಾ ಸರ್ಪಸುತ್ತು ಆಗಿ ಹೋದರೂ ಕೂಡ ಮತ್ತೊಮ್ಮೆ ಈ ಲಸಿಕೆಯನ್ನು ಪಡೆಯಬೇಕು. ಮತ್ತು ಯಾರಿಗೂ ಚಿಕ್ಕಂದಿನಲ್ಲಿ ಅಮ್ಮ ಅಥವಾ ಗಣಜಲಿ ರೋಗ ಆಗಿ ಹೋಗಿದೆಯೋ ಅವರು ಕೂಡ ಈ ಲಸಿಕೆಯನ್ನು ಪಡಿಬೇಕು. ಸೊ ಹೀಗಾಗಿ 50 ವರ್ಷ ದಾಟಿದ ನಂತರ ಎಲ್ಲರೂ ಕೂಡ ಈ ಶಿಂಗ್ರಿಕ್ಸ್ ಲಸಿಕೆಯನ್ನು ಅಥವಾ ರೀಕಾಂಬಿನೆಂಟ್ ವ್ಯಾಕ್ಸಿನನ್ನು ಎಲ್ಲರೂ ತೆಗೆದುಕೊಳ್ಬೇಕು. ಈ ಲಸಿಕೆಯನ್ನು ತೆಗೆದುಕೊಂಡ್ರೆ ಹರ್ಪಿಸ್ ಝಾಸ್ಟರ್ ಅಥವಾ ಉರಿ ಯಾವ ರೀತಿ ನಮ್ಮಲ್ಲಿ ಆಗಬಹುದು ಅದನ್ನೆಲ್ಲನೂ ತಡಿಲಿಕ್ಕೆ ಸಾಧ್ಯತೆ. ಸಾಮಾನ್ಯವಾಗಿ ಮಧುಮೇಹಗಳು 65 ವರ್ಷ ದಾಟಿದ ಎಲ್ಲ ವ್ಯಕ್ತಿಗಳು ಮತ್ತು ರೋಗ ನಿರೋಧಕ ಶಕ್ತಿ ಕುಂಠಿತವಾದ ಎಲ್ಲ ವ್ಯಕ್ತಿಗಳು ಕೂಡ ವಯಸ್ಸಾದವರು ಈ ಲಸಿಕೆಯನ್ನು ಪಡೆದು ಈ ರೋಗದ ಹರ್ಪಿಸ್ ಝಾಸ್ಟರ್ ಅಥವಾ ಸರ್ಪು ಸುತ್ತ ರೋಗದಿಂದ ಉಂಟಾಗುವ ಎಲ್ಲ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಎಲ್ಲರೂ ಲಸಿಕೆಯನ್ನು ಪಡೆಯಬೇಕಂತ ಹೇಳಿ ಇನ್ನೊಮ್ಮೆ ಎಲ್ಲರಲ್ಲೂ ಹೇಳಿ ಈ ದೃಶ್ಯಾವಳಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು.